ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಕುಮಾರ್ ಕದಂ. ಕಲಬುರಗಿ ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿದೆ. ಕಳೆದ 2 ತಿಂಗಳಿಂದ ಮಳೆರಾಯ ಬಾರದೇ ಇರುವುದನ್ನು ರೈತರು ಕಂಗಾಲಾಗಿದ್ದಾರೆ. ಮಳೆ ಬಾರದ ಹಿನ್ನೆಲೆಯಲ್ಲಿ ಬಿತ್ತನೆ ಮಾಡಿದ ರೈತರು ಈಗ ಬರಡು ಭೂಮಿಯಲ್ಲೇ ಈಗ ಜೀವನ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಏನು ಮಳೆ ಬಂದಂಥ ಸಂದರ್ಭದಲ್ಲಿ ಬಿತ್ತನೆ ಮಾಡಿ ಇಲ್ಲಿವರೆಗೂ ಬೆಳೆ ನಾಟಿ ಆಗ್ತಾಯಿತ್ತು. ಆದರೆ ಮಳೆ ಇಲ್ಲದೇ ಇರುವುದರಿಂದ ಈಗ ಬಿತ್ತನೆ ಕೂಡ ಮಾಡದೆ ರೈತರು ಕಂಗಾಲಾಗಿದ್ದಾರೆ. ಯಾಕಂತಂದರೆ ರೈತರಿಗೆ ಆದಾಯ ಬರುವಂಥ ಏನು ಬೆಳೆಗಳಿದೆ, ಮುಂಗಾರು ಬೆಳೆಗಳಿಗೆ ರೈತರಿಗೆ ಆದಾಯನ ಬರ್ತಾಯಿತ್ತು. ಆದರೆ ಬೆಳೆ ಏನು ಬಿತ್ತನೆ ಮಾಡದೇ ಇರುವುದರಿಂದ ಸಾಕಷ್ಟು ರೈತರಿಗೆ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಕಲಬುರಗಿ ಜಿಲ್ಲೆಯಲ್ಲಿ ಏನು ಹಳ್ಳ ಕೊಳ್ಳಗಳಾಗಲಿ ಕೆರೆಗಳಲ್ಲಿ ಈಗ ಬತ್ತುವಂಥ ಸ್ಥಿತಿಗೆ ಬಂದಿರುವಂಥದ್ದು. ಕುಡಿಯೋ ನೀರಿಗೂ ಕೂಡ ಈಗ ಗ್ರಾಮೀಣ ಭಾಗದಲ್ಲಿ ಹಾಹಾಕಾರ ಉಂಟಾಗಿದೆ. ಯಾಕಂತಂದರೆ 2 ತಿಂಗಳಾಗ್ತಾ ಬರ್ತಾ ಇದೆ, ಇನ್ನೂ ಕೂಡ ಮಳೆ ಬರ್ತಾ ಇಲ್ಲ. ಮಳೆರಾಯನ ಆಗಮನಕ್ಕಾಗಿ ರೈತರು ಕಾಯ್ತಾ ಇದ್ದಾರೆ. ಏನು ಮುಂಗಾರು ಬೆಳೆಯಾದಂಥ ಹೆಸರು, ಉದ್ದು, ಎಳ್ಳು, ಆಮೇಲೆ ಹತ್ತಿ, ಸೋಯಾ ಇಂತಹ ಏನು ಬೆಳೆಗಳು ಬರ್ತಾಯಿದ್ದು, ಈ ಬೆಳೆಗಳಿಂದ ರೈತರಿಗೆ ಆದಾಯನ ಬರ್ತಾಯಿತ್ತು. ಹಾಗಾಗಿ ಈ ಒಂದು 2 ತಿಂಗಳಿಂದ ಮಳೆ ಇಲ್ಲದೇ ಇರುವುದರಿಂದ ಈಗ ರೈತರಿಗೂ ಸಂಕಷ್ಟಕ್ಕೆ ಸಿಲುಕಿದ್ರೆ. ಯಾಕಂತಂದರೆ ಈ ಮಳೆ ಬರುತ್ತೆ ಅಂತೇಳಿ ನಂಬಿಕೊಂಡು ಏನು ರೈತರು ಬಿತ್ತನೆಯನ್ನು ಮಾಡಿದ್ರೆ, ಈಗ ಬಿತ್ತನೆ ಮಾಡಿದಂಥ ಬೆಳೆಗಳು ನಾಟಿ ಆಗದೇ ಇರೋದ್ರಿಂದ ರೈತರಿಗೆ ಒಂದು ಕಡೆ ಸಂಕಷ್ಟಕ್ಕೆ ಸಿಲುಕಿ. ಯಾಕಂತಂದರೆ ಸಾವಿರಾರು ರೂಪಾಯಿ ಖರ್ಚನ್ನು ಮಾಡಿ ಬಿತ್ತನೆಯನ್ನು ಮಾಡಿದರು, ಬೀಜ ಗೊಬ್ಬರನ ಖರ್ಚನ್ನು ಮಾಡಿದರು. ಆದರೆ ಮಳೆ ಇಲ್ಲದೇ ಇರುವುದರಿಂದ ಈಗ ಏನು ಬಿತ್ತನೆ ಮಾಡಿದಂಥ ಬೆಳೆಗಳು ನಾಟಿ ಆಗ್ತಾ ಇಲ್ಲ. ಯಾಕಂದರೆ ಬಿಸಿಲಿಗೆ ಸಂಪೂರ್ಣ ಬೆಳೆಗಳಿಗೆ ಒಣಗಿ ಹೋಗ್ತಾ ಇದ್ದಾವೆ. ಈಗ ಮತ್ತೊಂದು ಬಾರಿ ಈಗ ಏನು ಬಿತ್ತನೆ ಮಾಡುವಂಥ ಪರಿಸ್ಥಿತಿ ಈಗ ರೈತರಿಗೆ ಬಂದಿರುವಂಥದ್ದು. ಅಲ್ಲದೆ ಕಲಬುರಗಿ ಏನು ಜೀವನ ಅಡಿಯದಂಥ ಭೀಮಾ ನದಿಗ ಸಂಪೂರ್ಣವಾಗಿ ಬತ್ತುವ ಹಂತಕ್ಕೆ ಬಂದಿದೆ. ಯಾಕಂದರೆ ಕುಡಿಯೋಕ್ಕೆ ನೀರು ಕೂಡ ಸಿಗದೇ ಇರುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಶಾಸಕರು ಎಂ ಐ ಪಾಟೀಲ್ ಅವರು ಪತ್ರವನ್ನು ಕೂಡ ಬರೆದಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಏನು ಮಹಾರಾಷ್ಟ್ರ ಏನು ಡ್ಯಾಮ್ನಿಂದ ಏನು ಭೀಮಾ ನದಿಗೆ ನೀರನ್ನು ಹರಿಸಬೇಕಂತ ಹೇಳಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ನೀರು ಬಾರದೇ ಇರುವುದರಿಂದ ಭೀಮಾ ನದಿ ಪಾತ್ರದಲ್ಲಿರುವಂಥ ರೈತರು ಏನಂತಂದರೆ ಅದನ್ನೇ ನಂಬಿಕೊಂಡು ಬೆಳೆಯನ್ನು ಬೆಳೆದಿರು. ಎಲ್ಲ ಬೆಳೆಗಳು ಈಗ ಒಣಗುವ ಹಂತಕ್ಕೆ ಬಂದಿದೆ. ಇನ್ನೇನು ಕೆಲವೇ ತಿಂಗಳುಗಳು ಮತ್ತು ಕಳೆದರೆ ಆ ರೈತರಿಗೆ ಆದಾಯನ ಕೊಡ್ತಕ್ಕಂಥ ಬೆಳೆಗಳಿಗೆ ಸಂಪೂರ್ಣವಾಗಿ ಒಣಗ್ತಾ ಇರುವುದಂತ ನೋಡಿದರೆ ಎಲ್ಲೋ ಒಂದು ಕಡೆ ರೈತರು ಸಾಕಷ್ಟು ಈಗ ಸಂಕಷ್ಟಕ್ಕೆ ಸಿಲುಕ್ತಾ ಇರುವಂಥದ್ದು. ಅಲ್ಲದೆ ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದಾಗಿ 2 ತಿಂಗಳಿಂದ ಮಳೆ ಬರ್ತಾಯಿಲ್ಲ. ಹಾಗಾಗಿ ಕಲಬುರಗಿ ಜಿಲ್ಲೆಯನ್ನು ಕಲಬುರಗಿ ಅಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳನ್ನು ಬರಗಾಲ ಜಿಲ್ಲೆಗಳೆಂದು ಘೋಷಣೆ ಮಾಡಬೇಕಂತೇಳಿ ಸಾಕಷ್ಟು ರೈತ ಸಂಘಟನೆಗಳು ಕೂಡ ಈಗ ಮನವಿಯನ್ನು ಮಾಡ್ತಾ ಇರುವಂಥದ್ದು. ಇಂದು ಕೂಡ ಏನು JDS ಏನು ಜೇವರ್ಗಿ ತಾಲೂಕಿನ JDS ಘಟಕ ಕೂಡ ಈಗ ಮಾಜಿ ಶಾಸಕರಾದಂಥ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಅವರ ನೇತೃತ್ವದಲ್ಲಿ ಏನು ಹೋರಾಟನ ಮಾಡಿದರು. ಈ ನಮ್ಮ ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿದೆ, ನಮಗೆ ರೈತರಿಗೆ ಸಂಕಷ್ಟಕ್ಕೆ ಸಿಲುಕಿದೆ, ಪ್ರತಿ ಎಕರೆಗೆ 25,000 ಪರಿಹಾರನ ಕೊಡಬೇಕು, ಮತ್ತು ಈ ಏನು ನಮ್ಮ ಜಿಲ್ಲೆಯನ್ನು ಬರಗಾಲ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕಂತೇಳಿ ಆಗ್ರಹವನ್ನು ಮಾಡಿ ಪ್ರತಿಭಟನೆಯನ್ನು ಮಾಡಿದರು. ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದರೆ ಇವತ್ತು ಬರಗಾಲ ಆವರಿಸಿದೆ. ಕಳೆದ ವರ್ಷ ಅತಿ ಮಳೆ ಬಂದು ಬೆಳೆ ಹಾನಿಯಾಗಿತ್ತು. ಈ ಬಾರಿ ಮಳೆ ಬಾರದೆ ಇವತ್ತು ಬರಗಾಲವನ್ನು ರೈತರು ಬಿತ್ತಿದ ಬೀಜ ಗೊಬ್ಬರವನ್ನು ಇವತ್ತು ಬೆಳೆಯುವಂಥ ಪರಿಸ್ಥಿತಿ ಇಲ್ಲ. ತಕ್ಷಣವೇ ಸರ್ಕಾರ ಬರಗಾಲ ಘೋಷಣೆ ಮಾಡಬೇಕು. ಕಳೆದ ವರ್ಷ ಬೆಳೆ ವಿಮೆ ಪರಿಹಾರ 2ನೇ ಕಂತಿನ ಪರಿಹಾರವನ್ನು ಕೂಡಲೇ ರೈತರ ಅಕೌಂಟಿಗೆ ಜಮಾ ಮಾಡಬೇಕು. ಮತ್ತು ಈ ಭಾಗದ ಏನು KBJNL ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ JBC, MBC, IBC ಕೆನಾಲ್ಗಳು ಈಗಾಗಲೇ ಆಲ್ಮಟ್ಟಿ ಜಲಾಶಯ 81 ಕ್ಯೂಸೆಕ್ಸ್ ನೀರು ಬಂದಿದೆ. ಮಹಾರಾಷ್ಟ್ರ ಮತ್ತು ಬೆಳಗಾವಿ ಭಾಗದಲ್ಲಿ ಮಳೆ ಬಂದು ಹಿಂದೆ ನೀರು ಇರಲಿಲ್ಲ, ಕುಡಿಯೋ ನೀರಿನ ಪರಿಸ್ಥಿತಿ ಗಂಭೀರ ಇತ್ತು. ಇವತ್ತು ಸುಮಾರು 81 ಲಕ್ಷ ಕ್ಯೂಸೆಕ್ಸ್ ನೀರು, 81,000 ಕ್ಯೂಸೆಕ್ಸ್ ನೀರು ಇವತ್ತು ಆಲ್ಮಟ್ಟಿ ಡ್ಯಾಮ್ನಲ್ಲಿ ನೀರಿದೆ. ಅಲ್ಪ ಸ್ವಲ್ಪ ಬೆಳೆ ಆದರೂ ಬೆಳೀಲಿಕ್ಕೆ ಬೇರೆ ಬೇರೆ ಭಾಗದಲ್ಲಿ ಈಗಾಗಲೇ ನೀರನ್ನು ಬಿಟ್ಟಿದ್ದಾರೆ ಕುಡಿಯೋ ನೀರಿಗಂತೇಳಿ. ಇವತ್ತು ಹಳ್ಳಗಳು ಇವತ್ತು ಒಣಗೋಗಿವೆ, ಕೆನಾಲ್ಗಳಲ್ಲಿ ನೀರೇ ಬರ್ತಾಯಿಲ್ಲ. ಅಲ್ಪ ಸ್ವಲ್ಪ ಬೆಳೆ ಆದರೂ ತಗೊಳ್ಳಿಕ್ಕೆ ತಕ್ಷಣ ಕೂಡಲೇ KBJNL ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ MD ಅವರು, ಸಂಬಂಧಪಟ್ಟ CE ಅವರು ತಕ್ಷಣವೇ ನಮ್ಮ JBC, MBC, IBCಗೆ ರೈತರ ಹೊಲಗಳಿಗೆ ನೀರು ಬರ್ತಕ್ಕಂಥ ದಿಕ್ಕಿನಲ್ಲಿ ಡಿಸ್ಟ್ರಿಬ್ಯೂಟ್ರು ಎಲ್ಲ ಲ್ಯಾಟ್ರುಗಳು ಮೇನ್ ಕೆನಾಲ್ಗೆ ನೀರನ್ನು ತಕ್ಷಣ ಒದಗಿಸಬೇಕು. ಒಂದು ತದನಂತರ ಪ್ರತಿ ಎಕರೆಗೆ 25,000 ಪರಿಹಾರವನ್ನು ಕೂಡಲೇ ಘೋಷಣೆ ಮಾಡಿ ಬಿಡುಗಡೆ ಮಾಡಬೇಕು. ಮತ್ತೊಂದೆಡೆ ರೈತ ಸಂಘಟನೆಗಳು ಸಾಕಷ್ಟು ಕಳೆದ 1 ತಿಂಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಯಾಕಂತಂದರೆ 1.5-2 ತಿಂಗಳಿಂದಾಗಿ ನಮ್ಮ ಜಿಲ್ಲೆಗೆ ಮಳೆ ಬರ್ತಾ ಇಲ್ಲ, ಜಾನುವಾರಿಗೂ ಕುಡಿಯೋಕ್ಕೆ ನೀರು ಕೂಡ ಸಿಗದೇ ಇರುವಂಥ ಪರಿಸ್ಥಿತಿ ಇದೆ. ಭೂಮಿಯಲ್ಲಿದ್ದ ನೀರಿನ ಏನು ಮಟ್ಟ ಕೂಡ ಈಗ ಪಾತಾಳಕ್ಕೆ ಕುಸಿತಾ ಇರುವುದರಿಂದ ಎಲ್ಲೋ ಒಂದು ಕಡೆ ಆತಂಕವನ್ನು ರೈತರಿಗೆ ಉಂಟಾಗಿರುವಂಥದ್ದು. ಯಾಕಂದರೆ ಮಳೆ ಬಾರದೇ ಇರುವುದರಿಂದ ಏನು ಬರಗಾಲ ಆವರಿಸ್ತದೆ, ಕುಡಿಯೋ ನೀರಿಗೂ ಕೂಡ ಸಂಕಷ್ಟವನ್ನು ಎದುರಿಸ್ತಾರೆ. ಕಿಲೋಮೀಟರ್ ಗಂಟಲೆ ಹೋಗಿ ಈ ಗ್ರಾಮೀಣ ಭಾಗದ ಜನರು
ನೀರು ತರುವಂಥ ಪರಿಸ್ಥಿತಿ ಇದೆ ಒಂದು ಕಡೆ. ಆದರೆ ಮತ್ತೊಂದೆಡೆ ಏನಂತಾರೆ ಏನು ಜಾನುವಾರುಗಳಿಗೆ ಮೇವು ಸಿಗದೆ ಸಾಕಷ್ಟು ತೊಂದರೆಯನ್ನು ಜಾನುವಾರುಗಳು ಅನುಭವಿಸ್ತಾ ಇರುವಂಥದ್ದು. ಇನ್ನು ಹೀಗೆ ಮುಂದುವರೆದರೆ ಇನ್ನು ಮುಂದಿನ ದಿನಗಳಲ್ಲಿ ಮಳೆ ಬಾರದೇ ಇರಿದ್ರೆ ಅದು ಏನು ಮತ್ತಷ್ಟು ಪರಿಸ್ಥಿತಿ ಹದಗೆಡುವ ಚಾನ್ಸಸ್ ಕೂಡ ಇರುವಂಥದ್ದು. ಹಾಗಾಗಿ ಸರ್ಕಾರ ಇದಕ್ಕೆ ಪರಿಹಾರ ಏನೋ ಘೋಷಣೆ ಮಾಡಬೇಕು. ಸರ್ಕಾರ ಮತ್ತೊಂದು ಏನಂತಂದರೆ ಒಂದು ಕಡೆ ಏನಂತಾರೆ ಪರಿಹಾರ ಘೋಷಣೆ ಮಾಡಬೇಕು, ಮತ್ತೊಂದೆಡೆ ರೈತರಿಗೆ ಮತ್ತು ಏನು ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡಬೇಕಂತೇಳಿ ರೈತರ ಆಗ್ರಹವಾಗಿರುವಂಥದ್ದು. ಹಾಗಾಗಿ ಆದಷ್ಟು ಬೇಗ ಏನಂತಂದರೆ ನಮ್ಮ ಜಿಲ್ಲೆಯನ್ನು ಬರಗಾಲ ಜಿಲ್ಲೆ ಘೋಷಣೆ ಮಾಡಬೇಕಂತೇಳಿ ಈಗ ಏನು ರೈತ ಸಂಘಟನೆಗಳಿಗೆ, ರಾಜಕೀಯ ಪಕ್ಷಗಳ ಮುಖಂಡರು, ಸಾರ್ವಜನಿಕರ ವಲಯಗಳು ಕೂಡ ಕೇಳಿಬರ್ತಾ ಇರುವಂಥ ಮಾತು. ಯಾಕಂದರೆ ನಮ್ಮ ಜಿಲ್ಲೆಗೆ ಮಳೆ ಇನ್ನೂ ಕೂಡ ಮಳೆಯ ಯಾವುದೇ ರೀತಿಯ ಲಕ್ಷಣಗಳನ್ನು ಕಾಡ್ತಾ ಇಲ್ಲ. ಹಾಗಾಗಿ ಮಳೆ ಯಾವಾಗ ಬರುತ್ತೆ ಅನ್ನೋದು ಮಳೆರಾಯನಿಗಾಗಿ ರೈತರು ಮತ್ತು ಸಾರ್ವಜನಿಕರಿಗೆ ಜಾತಕ ಪಕ್ಷಿ ಅಂತ ಕಾಯ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಮ್, ನ್ಯೂಸ್ 18 ಕಲಬುರಗಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.